ಹಲೋ ಗೈಸ್, ಈ ವಿಡಿಯೋದಲ್ಲಿ ಆಕ್ಸಿಡೆಂಟ್ ಪ್ರಿವೆನ್ಷನ್ ಪ್ರಾಜೆಕ್ಟ್ ಮಾಡೋಣ. ಕಾರ್ ಬೋರ್ಡಲ್ಲಿ ಈ ರೀತಿ ಮಾರ್ಕ್ ಮಾಡಬೇಕು. ಎರಡು ಸೈಡ್ ಮಾರ್ಕಿಂಗ್ ಆದಮೇಲೆ ಕಟ್ ಮಾಡೋಣ. ಈ ರೀತಿ ಕಟ್ ಮಾಡಿದಾದ್ಮೇಲೆ ಗೈಸ್ 2-ವೇ ರೋಡ್ ಥರ ನೀಟಾಗಿ ರೆಡಿ ಮಾಡೋಣ. ಆಮೇಲೆ ಪೂರ್ತಿಯಾಗಿ ಇದನ್ನು ನೀಟಾಗಿ ಗಮ್ಮಿಂದ ಬ್ಲ್ಯಾಕ್ ಶೀಟ್ ಹಾಕ್ಬಿಟ್ಟು ಕವರ್ ಮಾಡೋಣ. ಇದು ಮೋಟ್ರ್ ಇಡಬೇಕು, ಎರಡು ಸೈಡು ಆ್ಯಂಡ್ ಟ್ರ್ಯಾಪು ಅವಲಲ್ಲಿ ಕಟ್ ಮಾಡಿ ಇರೋದ್ರಲ್ಲಿ ಇಡಬೇಕು. ಮೋಟ್ರು ರೊಟೇಟ್ ಆಗೋ ಥರ ಇದೆ, ಅದನ್ನು ಮೋಟ್ರ್ ಮೇಲೆ ನೀಟಾಗಿ ಸೆಟ್ ಮಾಡಬೇಕು, ಮೇಲೆ ಕೆಳಗೆ. ಆದಮೇಲೆ ಪುಷ್ ಬಟನ್ ಸೆಂಟ್ರಲ್ಲಿ ಇಡಬೇಕು, ಕೆಳಗಡೆ ಹೋಲ್ ಮಾಡ್ಬಿಟ್ಟು ಇಡ್ರಿ. ಅದಾದಮೇಲೆ ನೆಕ್ಸ್ಟು ಪುಷ್ ಬಟನ್ಗೆ ಮೋಟ್ರನ್ನ ಒಂದು ವೈರು, ಅದಾದಮೇಲೆ ಬ್ಯಾಟ್ರಿಗೆ ಇನ್ನೊಂದು ವೈರು ಆ್ಯಂಡ್ ಪುಷ್ ಬಟನ್ಗೆ ಇನ್ನೊಂದು ವೈರು. ಅಷ್ಟೇ ಸರ್ಕ್ಯೂಟು. ಪೂರ್ತಿಯಾಗಿ ಪ್ರಾಜೆಕ್ಟ್ ಆದರೆ ಕಂಪ್ಲೀಟ್ ಆಗಿದೆ. ಎರಡು ಸೈಡ್ ಇದೇ ರೀತಿ ಸರ್ಕ್ಯೂಟ್ನ ಕುಂಡ್ರಿಸ್ಬೇಕು. ಇದರಿಂದ ಬಂದು ಹಿಂಗಾಸಿ ಹೋಗಬೇಕು. ಮೈನ್ ಕಾನ್ಸೆಪ್ಟು ನೆನಪಲ್ಲಿ ಇಟ್ಟಿರಬೇಕು, ಯಾಕಂದರೆ ಮುಂದೆ ಟ್ರ್ಯಾಪ್ ಇದೆ. ಮುಂದೆ ಏನಾರ ಬ್ರಿಡ್ಜು ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಈ ರೀತಿ ಉಪಯೋಗಿಸ್ತಾರೆ ಗೈಸ್, ಅದಕ್ಕೆ ಈ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಈ ಸೈಡು ಸೇಮ್ ಕಾನ್ಸೆಪ್ಟು ಗೈಸ್. ಮುಂದೆ ರೋಡ್ ಇಲ್ಲ ಅಂದ್ಬಿಟ್ಟು ಈ ಸೈಡ್ ಹಾಸಿ ಹೋಗಬೇಕು ಗೈಸ್. ಇದು ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ ಈ ಪ್ರಾಜೆಕ್ಟ್ದು. ಮುಂದೆ ಬ್ರಿಡ್ಜು ರೋಡ್ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಈ ಪ್ರಾಜೆಕ್ಟ್ನ ಉಪಯೋಗಿಸ್ತಾರೆ. ನೋಡಿ, ಕಾರಿಂದ ಟೆಸ್ಟ್ ಮಾಡೋಣ. ಈ ರೀತಿ ಮತ್ತೆ ಯೂ ಟರ್ನ್ ಬಂದು ಹಿಂಗೆ ಹೋಗಬೇಕು ಗೈಸ್. ಈ ಸೈಡ್ ಗೈಸ್ ಮುಂದೆ ಟ್ರ್ಯಾಪ್ ಓಪನ್ ಆದಾಗ ಮುಂದೆ ರೋಡ್ ಇಲ್ಲ ಅಂತ ಗೊತ್ತಾಗುತ್ತೆ, ಅವಾಗ ಹಿಂಗಾಸಿ ಹೋಗ್ಬೇಕು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.